ಹಾಯ್ ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸ್ ಟಾಪ್ 10 GK ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್, ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳಾಗಿರುತ್ತೆ. ಈಗಾಗಲೇ ನಾವು 270 ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಹಾಗಿದ್ರೆ ಇವತ್ತಿನ ಕ್ಲಾಸಿನ 10 ಪ್ರಶ್ನೆಗಳು 271ನೇ ಪ್ರಶ್ನೆಯಿಂದ ಶುರುವಾಗ್ತಾ ಇದೆ. ಕರ್ನಾಟಕದಲ್ಲಿರುವ ವಿಧಾನಸಭೆಯಲ್ಲಿರುವಂತಹ ಸದಸ್ಯರ ಸಂಖ್ಯೆ ಎಷ್ಟು? ಓಕೆ, ಕರ್ನಾಟಕದಲ್ಲಿರುವಂತಹ ವಿಧಾನಸಭೆ ಅಲ್ಲಿರುವಂತಹ ಸದಸ್ಯರ ಸಂಖ್ಯೆ ಎಷ್ಟು? ಸ್ನೇಹಿತರೆ, ಯಾರೆಲ್ಲ ನಮ್ಮ ಕ್ಲಾಸನ್ನು ನೋಡ್ತಾ ಇದ್ದೀರೋ, ಕ್ಲಾಸ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಕ್ಲಾಸ್ ನೋಡ್ತಾ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಸಹ ಇದನ್ನು ಸಾಧ್ಯವಾದಷ್ಟು ಶೇರ್ ಮಾಡಿ, ಅವ್ರಿಗೂ ಸಹ ಓದ್ಕೊಳ್ಳಿಕ್ಕೆ ಹೆಲ್ಪ್ ಆಗುವಂಥದ್ದು. ಓಕೆ, ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ಖಂಡಿತ ತಿಳಿಸ್ಬೋದು. ನಿಮಗೆ ಯಾವುದಾದ್ರೂ ಬೇರೆ ಸಬ್ಜೆಕ್ಟ್ ಮೇಲೆ ಕ್ಲಾಸ್ ಬೇಕಿದ್ದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸ್ಬೋದು. ಓಕೆನಾ? ಹಾಗಿದ್ರೆ ಈ ಪ್ರಶ್ನೆಗೆ ಉತ್ತರ ನೋಡೋಣ ಬನ್ನಿ. ಕರ್ನಾಟಕದಲ್ಲಿ ಇರುವಂತಹ ಹಾಗೆ ವಿಧಾನಸಭೆಯಲ್ಲಿರುವ ಸದಸ್ಯರ ಸಂಖ್ಯೆ ಎಷ್ಟಾಗಿರುತ್ತೆ ಅಂದರೆ 224 ಸದಸ್ಯರ ಸಂಖ್ಯೆ ಆಗಿರುತ್ತೆ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 272ನೇ ಪ್ರಶ್ನೆ. ವಿವಿಧ ರಾಜ್ಯಗಳಿಗೆ ರಾಜ್ಯಪಾಲರನ್ನು ನೇಮಕ ಮಾಡುವವರು ಯಾರಾಗಿರ್ತಾರೆ? ಓಕೆ, ವಿವಿಧ ರಾಜ್ಯಗಳಿಗೆ ರಾಜ್ಯಪಾಲರನ್ನು ಯಾರು ನೇಮಕ ಮಾಡ್ತಾರೆ ಅಂತ ಪ್ರಶ್ನೆ. ಹಾಗಿದ್ರೆ ಯಾರು ನೇಮಕ ಮಾಡ್ತಾರೆ ಅಂತ ನೋಡೋದಾದರೆ ರಾಷ್ಟ್ರಪತಿಯವರು ವಿವಿಧ ರಾಜ್ಯಗಳಿಗೆ ರಾಜ್ಯಪಾಲರನ್ನು ನೇಮಕ ಮಾಡುವಂಥದ್ದು ಆಗಿರುತ್ತೆ. ಓಕೆನಾ? ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡೋಣ. 273ನೇ ಪ್ರಶ್ನೆ. ಕೇಂದ್ರ ಹಣಕಾಸು ಆಯೋಗದ ಅಧಿಕಾರದ ಅವಧಿ ಎಷ್ಟು? ಕೇಂದ್ರ ಹಣಕಾಸು ಆಯೋಗದ ಅಧಿಕಾರದ ಅವಧಿ ಎಷ್ಟಾಗಿರುತ್ತೆ? ಎಷ್ಟು ಅಂತಂದರೆ 5 ವರ್ಷ ಆಗಿರುತ್ತೆ. ಕೇಂದ್ರ ಹಣಕಾಸು ಆಯೋಗದ ಅಧಿಕಾರದ ಅವಧಿ ಬಂದು 5 ವರ್ಷ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡೋಣ. 274ನೇ ಪ್ರಶ್ನೆ. ಭಾರತದಲ್ಲಿ ಉಪರಾಷ್ಟ್ರಪತಿಯು ಎಷ್ಟು ಕಾಲ ಹಂಗಾಮಿ ರಾಷ್ಟ್ರಪತಿಗಳಾಗಿ ಇರಬಹುದು? ಓಕೆ, ಭಾರತದಲ್ಲಿ ಉಪರಾಷ್ಟ್ರಪತಿಯು ಎಷ್ಟು ಕಾಲ ಹಂಗಾಮಿ ರಾಷ್ಟ್ರಪತಿಗಳಾಗಿ ಇರಬಹುದು ಅಂತ ಪ್ರಶ್ನೆ. ಇವಾಗಲೇ ನಾವು 300 ಪ್ರಶ್ನೆಗಳ ನಿಯರ್ ಇರೋದರಿಂದ ನಾನು ಟೋಟಲ್ ಆಗಿ 300 ಅಥವಾ 400 ಪ್ರಶ್ನೆಗಳನ್ನು ಕಂಪ್ಲೀಟ್ ಮಾಡಿದ ನಂತರ ಈ ಒಂದು PDF ಅನ್ನು ನಮ್ಮ ವಿದ್ಯಾರಾಜ್ ಎಜು ಪಾಯಿಂಟ್ದ ಟೆಲಿಗ್ರಾಮ್ ಚಾನಲ್ಗೆ ಅಪ್ಲೋಡ್ ಮಾಡಿರ್ತೀನಿ ಅಥವಾ ಅಲ್ಲಿ ಹಾಕಿರ್ತೀನಿ. ನಿಮಗೆ ಇದರ ಒಂದು PDF ಬೇಕು ಅಂದರೆ ಖಂಡಿತ ನಮ್ಮ ಚಾನಲ್ನಲ್ಲಿ ಯಾವುದು ವಿದ್ಯಾರಾಜ್ ಎಜು ಪಾಯಿಂಟ್ದ ಟೆಲಿಗ್ರಾಮ್ ಚಾನಲಲ್ಲಿ ನೀವು ಇದರ ಒಂದು PDF ಅನ್ನು ಪಡ್ಕೊಳ್ಬಹುದು. ಈಗಾಗಲೇ ಸಾಕಷ್ಟು ಜನರು ಅದಕ್ಕೆ ಜಾಯ್ನ್ ಆಗಿ ಅಲ್ಲಿರ್ತಕ್ಕಂತಹ ಪ್ರತಿಯೊಂದು ಪುಸ್ತಕ ಆಗಿರ್ಬೋದು, PDF ನೋಟ್ಸ್ ಆಗಿರ್ಬೋದು, ಹಾಗೆ SS ಕನ್ನಡ ಎಲ್ಲ ರೀತಿಯ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ನೀವೇನಾದರೂ ಹೊಸಬರಾಗಿದ್ದರೆ, ನಮ್ಮ ಚಾನಲ್ ಬಗ್ಗೆ ನಿಮಗಿನ್ನೂ ಗೊತ್ತಿಲ್ಲ ಅನ್ನೋರಾದರೆ ದಯವಿಟ್ಟು ನಮ್ಮ ಪ್ರತಿಯೊಂದು ವಿಡಿಯೋದ ಕೆಳಗಡೆ, ಈವನ್ ಈ ಒಂದು ವಿಡಿಯೋದ ಕೆಳಗಡೆ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಇರುತ್ತೆ. ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅಲ್ಲಿರ್ತಕ್ಕಂತಹ ಎಲ್ಲ ಮಾಹಿತಿಯ ಒಂದು ಉಪಯೋಗವನ್ನು ನೀವು ಮಾಡಿಕೊಳ್ಬಹುದು. ಹಾಗಿದ್ರೆ ಪ್ರಶ್ನೆ ಕಡೆ ಬರೋಣ. ಭಾರತದಲ್ಲಿ ಉಪರಾಷ್ಟ್ರಪತಿ ಎಷ್ಟು ಕಾಲ ಹಂಗಾಮಿ ರಾಷ್ಟ್ರಪತಿಗಳಾಗಿರಬಹುದು ಅಂತಂದರೆ 6 ತಿಂಗಳು. ಓಕೆ, 6 ತಿಂಗಳು ಆಗಿರಬಹುದು. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 275ನೇ ಪ್ರಶ್ನೆ. ಪ್ರಧಾನಮಂತ್ರಿಯನ್ನು ರಾಷ್ಟ್ರಪತಿ ನೇಮಿಸಬೇಕೆಂದು ಯಾವ ವಿಧಿ ತಿಳಿಸುತ್ತೆ? ಪ್ರಧಾನಮಂತ್ರಿಯನ್ನು ರಾಷ್ಟ್ರಪತಿ ನೇಮಿಸಬೇಕು ಎಂದು ಯಾವ ವಿಧಿ ತಿಳಿಸುತ್ತೆ? ವಿಧಿಗಳ ಬಗ್ಗೆಯೂ ಸಹ ನಾನು ಒಂದು ಚಾರ್ಟನ್ನು ಅಂದರೆ PDF ಅನ್ನು ಶೇರ್ ಮಾಡಿದ್ದೀನಿ ಟೆಲಿಗ್ರಾಮ್ ಚಾನಲಲ್ಲಿ. ಅದನ್ನು ನೀವು ಖಂಡಿತ ತಿಳ್ಕೊಳ್ಳೇಬೇಕಾಗತ್ತೆ. ಯಾಕಂದರೆ ಪ್ರತಿಯೊಂದು ಎಕ್ಸಾಮಲ್ಲಿ ಈವನ್ TETಯಲ್ಲೂ ಸಹ ಸಾಕಷ್ಟು ಪ್ರಶ್ನೆಗಳು ವಿಧಿಗಳ ಬಗ್ಗೆ ಬರ್ತಾ ಇರುತ್ತೆ. ಅದನ್ನು ಖಂಡಿತ ನೋಡ್ಕೊಳ್ಳಿ. ಓಕೆ, ಹಾಗಿದ್ರೆ ಉತ್ತರ 75ನೇ ಎ ವಿಧಿ ಅಂತಕ್ಕಂಥದ್ದು. ಓಕೆನಾ? ನೆಕ್ಸ್ಟ್ ಬನ್ನಿ. ಹಾಗಿದ್ರೆ ಮುಂದಿನ ಪ್ರಶ್ನೆ 276ನೇ ಪ್ರಶ್ನೆ. ಪ್ರಧಾನಿ ನೇತೃತ್ವದಲ್ಲಿ ಮಂತ್ರಿಮಂಡಲ ಇರಬೇಕೆಂದು ಯಾವ ವಿಧಿ ತಿಳಿಸುತ್ತೆ? ಪ್ರಧಾನಿ ನೇತೃತ್ವದಲ್ಲಿ ಮಂತ್ರಿಮಂಡಲ ಇರಬೇಕೆಂದು ಯಾವ ವಿಧಿ ತಿಳಿಸುತ್ತೆ? ಯಾವ ವಿಧಿ ತಿಳಿಸುತ್ತೆ? 74ನೇ ವಿಧಿ. ಪ್ರಧಾನಿ ನೇತೃತ್ವದಲ್ಲಿ ಮಂತ್ರಿಮಂಡಲ ಇರಬೇಕೆಂದು 74ನೇ ವಿಧಿ ತಿಳಿಸುತ್ತೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ನೆಕ್ಸ್ಟ್ ಬಂದರೆ ಮುಂದಿನ ಪ್ರಶ್ನೆ 277ನೇ ಪ್ರಶ್ನೆ. ಮೈ ಪ್ರೆಸಿಡೆನ್ಸಿಯಲ್ ಇಯರ್ಸ್ ಗ್ರಂಥವನ್ನು ಬರೆದಿರುವಂತಹ ರಾಷ್ಟ್ರಪತಿ ಯಾರಾಗಿರ್ತಾರೆ? ಮೈ ಪ್ರೆಸಿಡೆನ್ಸಿಯಲ್ ಇಯರ್ಸ್ ಎಂಬ ಗ್ರಂಥವನ್ನು ಬರೆದಿರುವ ರಾಷ್ಟ್ರಪತಿಗಳು ಯಾರಾಗಿರ್ತಾರೆ?
ಎಸ್ ಆಗಿದ್ರೆ ಉತ್ತರ ನೋಡೋಣ. ಆರ್ ವೆಂಕಟರಾಮನ್ ಮೈ ಪ್ರೆಸಿಡೆನ್ಸಿಯಲ್ ಇಯರ್ಸ್ ಎಂಬ ಗ್ರಂಥವನ್ನು ಆರ್ ವೆಂಕಟರಮಣ್ ಎಂಬ ರಾಷ್ಟ್ರಪತಿಯವರು ಬರೆದಿರ್ತಾರೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 278ನೇ ಪ್ರಶ್ನೆ. ಯಾವ ವಿಧಿಯು ಉಪರಾಷ್ಟ್ರಪತಿ ಸ್ಥಾನಕ್ಕೆ ಸ್ಪರ್ಧಿಸಲು ಇರಬೇಕಾದ ಅರ್ಹತೆಗಳ ಬಗ್ಗೆ ವಿವರಣೆ ನೀಡುತ್ತದೆ? ಓಕೆ, ಯಾವ ವಿಧಿಯು ಉಪರಾಷ್ಟ್ರಪತಿ ಸ್ಥಾನಕ್ಕೆ ಸ್ಪರ್ಧಿಸಲು ಇರಬೇಕಾದಂತಹ ಅರ್ಹತೆಗಳ ಬಗ್ಗೆ ವಿವರಣೆ ನೀಡುತ್ತೆ. ಹಾಗಿದ್ರೆ ಆ ವಿಧಿ ಯಾವುದು? ಎಷ್ಟನೇ ವಿಧಿ? ಎಸ್ ಆಗಿದ್ರೆ ವಿಧಿ ಬಂದು 66C ಅಂತ ಹೇಳ್ತೀವಿ. 66C ವಿಧಿಯು ರಾಷ್ಟ್ರಪತಿ ಸ್ಥಾನಕ್ಕೆ ಸ್ಪರ್ಧಿಸಲು ಇರಬೇಕಾದಂತಹ ಅರ್ಹತೆಗಳು ಏನು ಅದರ ಬಗ್ಗೆ ಅದು ಮಾಹಿತಿಯನ್ನು ನೀಡುವಂಥದ್ದು. ಓಕೆನಾ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡೋಣ. 279ನೇ ಪ್ರಶ್ನೆ. ಉಪರಾಷ್ಟ್ರಪತಿ ಸ್ಥಾನಕ್ಕೆ ಸ್ಪರ್ಧಿಸಲು ಇರಬೇಕಾದ ಕನಿಷ್ಠ ವಯಸ್ಸು ಎಷ್ಟು? ಉಪರಾಷ್ಟ್ರಪತಿ ಸ್ಥಾನಕ್ಕೆ ಸ್ಪರ್ಧಿಸಬೇಕಾದ್ರೆ ಅವರಿಗೆ ಇರಬೇಕಾದಂತಹ ಕನಿಷ್ಠ ಮಿನಿಮಮ್ ಏಜ್ ಎಷ್ಟಿರುತ್ತೆ? ಸರಿ, ಹಾಗಿದ್ರೆ ಎಷ್ಟು ವರ್ಷ ಅಂದರೆ 35 ವರ್ಷ. ಉಪರಾಷ್ಟ್ರಪತಿ ಸ್ಥಾನಕ್ಕೆ ಸ್ಪರ್ಧಿಸಬೇಕಾದ್ರೆ ಅವರಿಗೆ ಕನಿಷ್ಠ 35 ವರ್ಷ ಆಗಿರಬೇಕು ಅಂಥದ್ದು. ಓಕೆ, ನೆಕ್ಸ್ಟ್ ಈಗ ಈ ಒಂದು ಕ್ಲಾಸ್ನ ಕೊನೆಯ ಪ್ರಶ್ನೆ 280ನೇ ಪ್ರಶ್ನೆ. ವಿಶ್ವದ ಅತ್ಯಂತ ವನ ಸ್ಥಳ ಯಾವುದು? ವಿಶ್ವದ ಅತ್ಯಂತ ವನ ಸ್ಥಳ ಅಥವಾ ತೇವ ಇಲ್ಲದೆ ಇರತಕ್ಕಂತಹ ಡ್ರೈ ಏರಿಯಾ ಅಂತ ಹೇಳ್ತೀವಿ. ವಿಶ್ವದ ಅತ್ಯಂತ ವನ ಸ್ಥಳ ಯಾವುದು? ಎಸ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೋಷಿಯಲಲ್ಲಿ ನೀವು ಓದಿರ್ತೀರ. ಸೊ ಕೆಲವೊಂದು ಸಾರಿ GK ಕ್ವಶನ್ ಆಗಿ ಇದನ್ನು ಕೇಳುವಂಥದ್ದು. ಓಕೆ, ಎಸ್ ಆಗಿದ್ರೆ ಉತ್ತರ ನೋಡೋಣ. ಅಟಕಾಮ್ ಮರುಭೂಮಿ ಎಲ್ಲಿ? ಚೀಲಿಯಲ್ಲಿ ಅಟಕಾಮ್ ಮರುಭೂಮಿ ಅಂತ ನಾವು ವಿಶ್ವದ ಅತ್ಯಂತ ವನ ಸ್ಥಳ ಅಂತ ಹೇಳ್ತೀವಿ. ಸುಮಾರು 200 ವರ್ಷಗಳ ಒಂದು ಇತಿಹಾಸ ಇದೆ ಅದಕ್ಕೆ. ಅಂದರೆ ವನ ಅಂದರೆ ಯಾವುದೇ ರೀತಿ ಒಂದು ಹನಿ ಕೂಡ ಅಲ್ಲಿ ಮಳೆಯಾಗಿಲ್ಲ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಕೊತೀವಿ. ಸ್ನೇಹಿತರೆ, ಐ ಥಿಂಕ್ ಈ ಕ್ಲಾಸ್ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಎಲ್ರಿಗೂ ಕೂಡ ಅದನ್ನು ಶೇರ್ ಮಾಡಿ. ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟಲ್ಲಿ ಬರೆದು ನಮಗೆ ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ ದಿಸ್ ಕ್ಲಾಸ್.